ಜಯಂತ್ಯೋತ್ಸವದ ಅಂಗವಾಗಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಕೊಳ್ಳೇಗಾಲ, ಯಳಂದೂರು ಹಾಗೂ ನಮ್ಮ ಜಿಲ್ಲಾ ಕೇಂದ್ರದ ಆಶ್ರಯದಲ್ಲಿ ಇವತ್ತು ಬಸವೇಶ್ವರ ಜಯಂತಿಯನ್ನ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ವಿಶ್ವಕ್ಕೆ ಸಂದೇಶವನ್ನು ಸಾರದಂತವರು ಮಾನ್ಯ ಬಸವಣ್ಣನವರು. ಲಿಂಗ ಭೇದ ತಾರತಮ್ಯವಿಲ್ಲದೆ ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂಥ ಪರಿಕಲ್ಪನೆಯಲ್ಲಿ 12ನೇ ಶತಮಾನದಲ್ಲಿ ಲಿಂಗ ಧಾರಣೆ ಮಾಡೋ ಮುಖಾಂತರ ಎಲ್ಲರೂ ಕೂಡ ಸಮಾನರು ಅಂತಕ್ಕಂಥ ಭಾವನೆಯಿಂದ ಇವತ್ತು ದಾರಿಯನ್ನು ತೋರಿಸ್ಕೊಟ್ಟಂತ ಬಸವೇಶ್ವರರು ಇವತ್ತು ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನವನ್ನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಭಾರತ ದೇಶದ ಸಂವಿಧಾನವನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಣ್ಣವರ ಹಾದಿಯಲ್ಲೇ ಇವತ್ತು ರಚನೆ ಮಾಡಿದ್ದಾರೆ ಅಂತ ಹೇಳಿ ತಪ್ಪಾಗೋದಿಲ್ಲ. ಶ್ರೀ ಬಸವೇಶ್ವರರ ಜಯಂತ್ಯೋತ್ಸವವನ್ನು ಇವತ್ತು ಯಳಂದೂರು ತಾಲೂಕಿನಲ್ಲಿ ಅದ್ದೂರಿಯಾಗಿ ನಾವು ಪ್ರಾರಂಭ ಮಾಡಿದ್ದೇವೆ. ಈ ಪ್ರಾರಂಭದ ಮುಖಾಂತರವಾಗಿ ನಾವು ಸರ್ಕಾರಕ್ಕೆ ಕೆಲವು ವಿಚಾರಗಳನ್ನು ತಿಳಿಸಬೇಕಾಗಿದೆ. ನಮ್ಮ ಸಮಾಜದ ಬಸವ ಭವನ ನಮಗೆ ಅಗತ್ಯವಾಗಿದೆ. ನಮ್ಮ ತಾಲೂಕಿನಲ್ಲಿ ಯಾವುದೇ ಬಸವ ಭವನಗಳಿಲ್ಲ. ಸ್ಥಳದ ಅಭಾವ ಇದೆ. ಸ್ಥಳ ಇದ್ರೂ ಕೂಡ ನಮಗೆ ದಾರಿ ವ್ಯವಸ್ಥೆ ಇಲ್ಲ. ಆ ದಾರಿಯನ್ನು ಸರಿ ಮಾಡಿಕೊಟ್ಟು ನಮ್ಮ ಅನುದಾನ ಬಿಡುಗಡೆ ಮಾಡಿಕೊಡ್ಬೇಕು. ನಮ್ಮಲ್ಲಿ ಸರ್ಕಾರಕ್ಕೆ ನಾನು ಈ ಮನವಿ ಮಾಡಿಕೊಡ್ತಾ ಇದ್ದೀನಿ.